ಇನ್ನೊಂದು ಸ್ವಲ್ಪ ದೂರ ಕೆಂಪಣ್ಣ. ಬಾ, ಇನ್ನೊಂದು ಸ್ವಲ್ಪ ದೂರ. ಆಯ್ತಾಯ್ತು ನಡಿ. ಗುಂಡಣ್ಣ, ಏನ್ ಇಷ್ಟು ದೂರ ಕರ್ಕೊ ಬಂದೆ? ಈ ಮನೆ ಯಾವ್ದಿದು? ಇದೇ ಮನೇಲೆ ಆ ಹುಡುಗಿ ಇರೋದು. ಆ ಈ ಮನೆಯಾಗ? ಹ್ಞೂ, ಅವರು ಹೊಸ್ದಾಗ್ ಬಂದು 2 ದಿನ ಅಷ್ಟೇ ಆಗಿರೋದು. ಅವರು ಸಿಟಿನಾಗಿರೋದು. ನಂಗೆ ಗೊತ್ತಿರೋರೇನೆ, ಭಾರಿ ಒಳ್ಳೆಯವ್ರು ಗೊತ್ತಾ. ಹೌದಾ? ಸಿಟಿನಾಗಿರೋರು ನನ್ನನ್ನು ಒಪ್ಕೋತಾರೆ. ಅವ್ರ ತವ ದುಡ್ಡು ಬೇಜಾನೈತೆ. ಅವ್ರ ಗಂಡನು ಬಿಟ್ಬಿಟ್ಟು ಓಡೋಗ್ಬಿಟ್ಟವನೆ. ಅದಕ್ಕೆ ಅವರು ಯಾರಾದ್ರೂ ಒಳ್ಳೆ ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ಅವ್ರೆ. ನೀನೆನ್ನೆ ಹಂಗಂದಲ್ಲ, ಯಾವ್ದಾರ 2ನೇ ಮದುವೆ ಮಾಡ್ಕೋತೀನಿ ಅಂತ. ಅದಕ್ಕೇನೆ ನೆನ್ಪಾಯ್ತು, ಇವ್ರ ಹತ್ರ ಮಾತಾಡ್ದೆ. ಅವ್ರ ಹತ್ರನೇ ಬೇಜಾನ್ ದುಡ್ಡಿರೋದ್ರಿಂದ ದುಡ್ಡಿಲ್ದಿರೋರಾದ್ರೂ ಪರವಾಗಿಲ್ಲ, ಒಳ್ಳೆಯವರಾಗಿದ್ರೆ ಸಾಕು, ಮದುವೆ ಮಾಡ್ಕೋತೀನಿ ಅಂತ ಹೇಳೋರಪ್ಪ. ಹೆಂಗ್ ಹೇಳಿ ನೀನು? ಊನಣ್ಣ, ನಾನು 2ನೇ ಮದುವೆ ಮಾಡ್ಕೋತೀನಿ. ಅದ್ಯಾರಂತ ತೋರ್ಸು. ನನಗೂ ಇತ್ತೀಚೆಗೆ ಯಾಕೋ ಕೆಂಪಿ ಮೇಲೆ ಗಮನನೇ ಇಲ್ಲ. ಸರಿನಪ್ಪ, ಇರು ಕರಿತೀನಿ. ಕಾಜಲ್, ಕಾಜಲ್. ಹೋ ಗುಂಡಣ್ಣ, ಏನ್ ಇಷ್ಟು ದೂರ ಬಂದಿದ್ದು ಇಷ್ಟೊತ್ತಲ್ಲಿ? ಕಾಜಲ್, ಅದೇ ಹೇಳಿದ್ನಲ್ಲ, ಒಬ್ಬ ಇದ್ದಾನೆ ಕೆಂಪಣ್ಣ ಅಂತ. ಇವನೇ ಆಸಾಮಿ ಕರ್ಕ ಬಂದಿದ್ದೀನಿ. ಚೆನ್ನಾಗಿ ಬೋಳ್ಸ್ಬಿಡಿ ಹೇಳ್ತೀನಿ. ಏನು ಇವನ ಹತ್ರ ಏನಿದೆ? ಇವನ್ ಮುಖ ನೋಡಿದ್ರೆ ಇವನ ಹತ್ರ ಏನೂ ಇಲ್ಲ ಅಂತ ಅನಿಸ್ತಾ ಇದೆ. ಸುಮ್ಮನೆ ಟೈಮ್ ವೇಸ್ಟ್ ಅಪ್ಪ. ಇಲ್ಲ ಕಾಜಲ್, ಮುಖ ನೋಡಿ ಹೇಳ್ಬೇಡ ನೀನು. ಡೈಲಿ ಕುಡಿಯಕ್ಕೆ ಅಂತ ಕಾಸು ತಗೋಬತ್ತಾನೆ. ಕಾಸು ಇಲ್ಲದೆ ಇದ್ಬಿಡ್ತದ ಇವನ ಹತ್ರ. ಹೌದಾ? ಡೈಲಿ ಕುಡಿತಾನ? ಎಷ್ಟು ಖರ್ಚು ಮಾಡ್ತಾನೆ ದಿನಕ್ಕೆ? ದಿನಕ್ಕೆ 500 ರೂಪಾಯಿ ಖರ್ಚು ಮಾಡ್ತಾನೆ. ಏನೋ 500 ರೂಪಾಯ? ಬರೀ 500 ರೂಪಾಯ? ಅಯ್ಯೋ, 500 ರೂಪಾಯಿ ಕುಡಿಯೋಷ್ಟಲ್ಲೇ ಅವನು ಸಾಕಾಗೋಗುತ್ತೆ, ಜ್ಞಾನನೇ ಇರಲ್ಲ ಇನ್ನೂ ಜಾಸ್ತಿ ದುಡ್ಡು ಖರ್ಚು ಮಾಡೋದಕ್ಕೆ. ಅವನ ಮನೆ ಚಿಕ್ಕದೇನೆ, ಆದ್ರೆ ಸ್ವಂತ ಮನೆ ಅದು. ಜಮೀನಾ? ಏನ್ ಗುಂಡಣ್ಣ ನೀನು? ಯಾರು ದುಡ್ಡಿರೋ ಆಸಾಮಿನ್ ನೋಡ್ ಕರ್ಕೊಂಬ ಅಂದ್ರೆ ಇವ್ನ್ ಯಾರನ್ನ ಕರ್ಕೊಂಬಂದಿದ್ಯಲ್ಲ ನೀನು? ಅವನ್ ಮುಖ ನೋಡು, ಹಲ್ ನೋಡಿ ಹೆಂಗ್ ಇಚ್ಕೊಂಡ್ ನೋಡ್ತಿದ್ದಾನೆ. ಯಾವತ್ತೂ ಹುಡುಗಿರ್ನೇ ನೋಡಿಲ್ವೇನೋ ಅನ್ನೋ ತರ. ಅವನ್ ಬಿಡು ಕಾಜಲ್, ಅವ್ನ್ ಹಲ್ ತಗೊಂಡು ಏನ್ ಮಾಡ್ತೀಯಾ? ನಿನಗ್ ಬೇಕಾಗಿರೋದೇನು? ದುಡ್ಡು. ಅದ್ರ ಕಡೆ ಮಾತ್ರ ಗಮನ ಇರ್ಲಿ. ಅದೇ ನನ್ನ ಶೇರ್ ನನಗ್ ಬಂದ್ಬಿಡ್ಬೇಕು. ಮೊದ್ಲು ಪಾರ್ಟಿ ಹೆಂಗೆ ನೋಡೋಣ ಇರು, ಆಮೇಲೆ ದುಡ್ಡಿನ ಬಗ್ಗೆ ಮಾತಾಡೋಣ. ಅವನ ಹತ್ರ ಇನ್ನೂ ಏನಿದ್ಯೋ ಸರಿಯಾಗಿ ತಿಳ್ಕೊಬೇಕು ನಾನು. ಸರಿ ಬಾ, ಪರಿಚಯ ಮಾಡಿಸ್ಕೊಡ್ತೀನಿ. ಕೆಂಪಣ್ಣ ಬಾರೋ. ನೋಡು ಕೆಂಪಣ್ಣ, ಸರಿಯಾಗಿ ಕೇಳಿಸ್ಕೊ. ಈ ಲೇಡಿ ತುಂಬಾ ಸ್ಟ್ಯಾಂಡರ್ಡು, ಸ್ವಲ್ಪ ನೋಡ್ಕೊಂಡು ಮಾತಾಡು. ಸರಿ ಹೇಳೋಣ. ಅಲ್ಲ, ಈ ಅಮ್ಮ ನನ್ನ ಮದುವೆ ಮಾಡ್ಕೋತಾರಂತ. ಹೂನು, ನಿನ್ನ ಮದುವೆ ಮಾಡ್ಕೋತಾರಂತೆ. ಅಲ್ಲ, ಇಷ್ಟೊತ್ತಿಂದ ಏನೋ ಹೇಳ್ತಿದ್ರಲ್ಲ ನಿಂತವ, ಏನು? ಅದೇ ಕಣೋ, ಹುಡುಗ ಬಹಳ ಒಳ್ಳೆ ತರ ಕಾಣ್ತಾವನೆ. ನಾನು ಅವನ್ನೇ ಮದುವೆ ಮಾಡ್ಕೋತೀನಿ ಅಂತ ಅಂದ್ರು. ನಿಜ ಏನಣ್ಣ? ಗುಂಡಣ್ಣ ನಿಜನಾ? ಮೂನ ಗುಂಡಣ್ಣ, ಈ ಅಮ್ಮ ಏನಾದ್ರು ನನ್ನ ಮದುವೆ ಮಾಡ್ಕೊಂಡು ನಮ್ಮ ಹಳ್ಳಿಗೆ ಬಂದ್ರೆ ಹಳ್ಳಿಯವರೆಲ್ಲ ನಮ್ಮನ್ನೇ ನೋಡ್ತಾರೆ. ಅದೆಷ್ಟು ಜನಗಳು ಕಣ್ಣು ಬೀಳ್ತದೋ ನಮ್ಮಿಬ್ರು ಜೋಡಿಗೆ. ಹ್ಞೂ ಕಣ್ಣು ಬೀಳ್ತದೆ, ಹುಷಾರು. ಬಾ ಮಾತಾಡ್ಸುವಂತೆ ಬಾ. ನಮಸ್ಕಾರ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಕೆಂಪಣ್ಣ ಅಂತ. ಕೆಂಪಣ್ಣ ನನ್ನ ಹೆಸರು. ಸರಿ ಕಾಜಲ್, ನಾನಿನ್ ಹೊರಡ್ತೀನಿ, ನೀವಿಬ್ರು ಮಾತಾಡ್ಕೊಳ್ಳಿ. ಸರಿ ಗುಂಡಣ್ಣ, ಆಯ್ತು. ಸರಿನಪ್ಪ ಕೆಂಪಣ್ಣ, ನಾನು ಹೇಳಿದ್ದು ಒಂಚೂರು ಗಮನದಲ್ಲಿ ಇಟ್ಕ. ಆಯ್ತು ಗುಂಡಣ್ಣ, ಆಯ್ತು. ನೀನು ಹೋಗಿ ಇಲ್ಲಿಂದ. ಆಯ್ತು, ಇರು, ಹೋಗ್ತೀನಿ. ನೀವು ಯಾವ ಕ್ರೀಮು ಸೋಪು ಹಾಕ್ತೀರಾ? ಇಷ್ಟೊಂದು ಬೆಳ್ಳಗಿದ್ದೀರಲ್ಲ. ನೀವು ಕೇಳೋ ಕ್ವಶನ್ಗೆ ನನಗೆ ಹೊಟ್ಟೆ ನೋವು ಬರೋ ಥರ ನಗು ಬರ್ತಾ ಇದೆ. ಏನ್ರಿ ನೀವು? ಅಲ್ಲ, ನಾನು ಏನು ಅಂತದ್ ಕೇಳಿದೆ. ಅಲ್ಲ, ನೀವು ಇಷ್ಟೊಂದು ಬೆಳ್ಳಗಿದ್ದೀರಲ್ಲ, ಒಳ್ಳೆ ಹಾಲಿನ ಥರ ಬೆಳ್ಳಗಿದ್ದೀರಪ್ಪ. ಅದಕ್ಕೆ ಕೇಳಿದೆ. ನಮ್ಮ ಊರಾಗ ಯಾರು ಇಷ್ಟು ಬೆಳ್ಳಗಿಲ್ವೇ ಇಲ್ಲ, ಎಲ್ಲ ನನ್ನ ಥರನೇ ಕಪ್ಪುಗವ್ರೆ. ಹೇಳಿದ್ರೆ ಏನು ಕೊಡ್ತೀರಾ? ನಾನಾ? ಏನು ಕೊಡ್ಲಿ ನಾನು? ಸುಮ್ಮನೆ ಹಾಗೆ ಕೇಳಿದ್ನಪ್ಪ. ಕೇಳಿದ್ ತಪ್ಪಾಯ್ತಾ? ಇಲ್ಲ, ತಪ್ಪೇನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇನೆ. ಬನ್ನಿ ಕುತ್ಕೊಂಡು ಮಾತಾಡೋಣ. ಇಲ್ಲೇ ಕುತ್ಕೊಳ್ಳೋಣ? ಇಲ್ಲೇ ಕುತ್ಕೊಳ್ಳೋಣ. ತಣ್ಣಗಿದೆಯಲ್ಲ, ಇಲ್ಲೇ ಕುತ್ಕೊಳ್ಳಿ. ಇಲ್ಲಿ ಕೆಳಗಡೆ ಕುತ್ಕೊಳ್ಳಿ. ಇಲ್ಲಿ ನೀವು ನಿಂತೇ ಇದ್ದೀರಲ್ಲ, ನೀವು ಕುತ್ಕೊಳ್ಳಿ. ಬನ್ನಿ, ಇಲ್ಲಿ ಕುತ್ಕೊಳ್ಳಿ, ಬನ್ನಿ. ನಾನು ಕುತ್ಕೋತೀನಿ. ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಅಂದಾಗೆ ನಿಮ್ಮ ಹೆಸರು ಕಾಜಲ್ ಅಂತನಾ? ಕಾಜಲ್ ಅಲ್ಲ, ಕಾಜಲ್. ಅದೇ ಗುಂಡಣ್ಣ ಕರೆದ್ರಲ್ಲ, ಸರಿಯಾಗಿ ಗೊತ್ತಾಗ್ಲಿಲ್ಲ ನನಗೆ. ಕಾಜಲ? ಕಾಜಲ್. ನಾನು ನಿಮ್ಮನ್ನ ಕಾಜಲ್ ಅಂತಾನೆ ಕರೀಲ? ನನ್ನ ಹೆಸರು ಕಾಜಲ್ ಅಲ್ವಾ, ಕಾಜಲ್ ಅಂತಾನೆ ಕರೀರಿ. ಸರಿ ಕಾಜಲ್, ನಾನು ನಿಮ್ಗೆ ಇಷ್ಟ ಆದ್ನಾ? ಅಲ್ಲ, ನನಗೆ ಮೊದಲೇ ಮದುವೆ ಆಗೈತೆ, ನಾನು ಹೆಂಡ್ರು ಮನೇಲಿ ಅವಳೆ. ಗೊತ್ತು ನನಗೆ ನಿನಗೆ ಮದುವೆ ಆಗಿದೆ ಅಂತ. ಅಲ್ಲ, ಅಂದ್ರೂ ನೀವು ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರಾ? ಅಬ್ಬಬ್ಬಬ್ಬ, ಅದೇನು ಆಸೆನ ಈ ಜೋಲ್ ಪಾರ್ಟಿಗೆ. ಸರಿಯಾಗಿ ಬೋಳ್ಸ್ಬಿಡ್ಬೇಕು ಇವನನ್ನ. ಕಾಜಲ್, ನೀನನ್ನ ಮದುವೆ ಮಾಡ್ಕೊಳಕ್ಕೆ ನಾನು ಬಹಳ ಪುಣ್ಯ ಮಾಡಿದ್ದೀನಿ. ಏನ್ ಗೊತ್ತಾ, ನೀನೇನಾದ್ರು ನನ್ನ ಮದುವೆ ಮಾಡ್ಕೊಂಡು ಊರಿಗೆ ಕರ್ಕೊಂಡು ಹೋದ್ರೆ ಎಲ್ಲರೂ ನನ್ನನ್ನೇ ನೋಡ್ತಾರೆ. ಹೊಟ್ಟೆ ಊರಿ ಪಡ್ಕೊಳ್ಳೋದಂತೂ ಗ್ಯಾರಂಟಿ. ಹೌದಾ? ಮತ್ತೆ ಇವಾಗ ಹೇಳು, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ? ನಮ್ಮನೆಗೆ ನಾನು, ನಮ್ಮ ಅಪ್ಪಯ್ಯ, ನಮ್ಮಮ್ಮ, ಮತ್ತೆ ನನ್ನ ಹೆಂಡತಿ. ನೀನು ನನ್ನ ಮದುವೆ ಮಾಡ್ಕೊಂಡ್ರೆ ನೀನು ನಮ್ಮ ಮನೆಗಿರ್ಬೋದು. ನಾನಾ?
ಹ್ಞೂ ಯಾಕೆ ಬರೋಕ್ಕಿಲ್ವ ನಮ್ಮನೆಗೆ? ನಿಮ್ಮನೆ ಅಷ್ಟೊಂದು ದೊಡ್ಡದಾ? ಇಲ್ಲಪ್ಪ, ನಮ್ಮನೆ ತುಂಬ ಚಿಕ್ಕದೇನೆ. ನೀನು ಬೇಕಾದ್ರೆ ಮದುವೆ ಮಾಡ್ಕೊಂಡ್ಮೇಲೆ ನಮ್ಮನೆಗೆ ಇರ್ಬೋದು. ನಾವಿಬ್ರು ಮದುವೆ ಮಾಡ್ಕೊಂಡ್ಮೇಲೆ ಒಂದೇ ಒಂದು ರೂಮ್ ಐತಿ. ನಾವಿಬ್ರು ಅಲ್ಲಿದ್ದು ಬಿಡೋಣ. ನಮ್ಮಪ್ಪ ನಮ್ಮಮ್ಮ ಮತ್ತೆ ಆ ಕೆಂಪಿ ನನ್ನ ಮೊದಲನೇ ಹೆಂಡತಿ ಅವ್ರು 3 ಜನ ನಡು ಮನೇಲಿ ಮನಿಕತ್ತಾರೆ. ಓ ಹೌದಾ, ಇಷ್ಟೊಂದೆಲ್ಲ ಕನ್ಸು ಕಾಣ್ತಿದ್ಯಾ ನೀನು? ಕಾಜಲ್, ಕನ್ಸಲ್ಲ, ನನ್ಸ್ ಮಾಡ್ಕೊಳ್ಳೋಣ. ನೀನು ಏನು ಯೋಚನೆ ಮಾಡ್ಬೇಡ. ಹೊಟ್ಟೆಗೆ ಬಟ್ಟೆಗೆ ಅದು ಎಷ್ಟೇ ಕಷ್ಟ ಆಗಲಿ ನಾನು ಹೊಂದಿಸ್ತೀನಿ. ಹಾ, ನನ್ನ ಬಟ್ಟೆಗೆ ನೀನು ಹೊಂದಿಸ್ತೀಯಾ? ನಾನು ಹಾಕೊಳ್ಳೋ ಬಟ್ಟೆಗಳು ಎಷ್ಟು ಗೊತ್ತಾ ದುಡ್ಡು? ಎಷ್ಟು? ಒಂದು ಸುಮಾರು ಒಂದು 500 ರೂಪಾಯಿ ಇರ್ಬೋದಾ? ಆ ಏನು 500 ರೂಪಾಯಿ? ನಾನು ಹಾಕೋದು ಬಟ್ಟೆಗಳು 3000 4000 ಇರುತ್ತೆ. ಹಾಂ, ಏನು ಕಾಜಲ್ ಅಷ್ಟೊಂದ? ಆ 3-4 ಸಾವಿರದಲ್ಲಿ ನಾವು ತಿಂಗ್ಳಾನ್ಗಟ್ಲೆ ಮನೆ ನಡೆಸ್ಬಿಡ್ತೀವಪ್ಪ. ಕಾಜಲ್, ನಿಂಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ. ದುಡ್ಡನ್ನ ಹೆಂಗೆ ಉಳಿತಾಯ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಖರ್ಚು ಮಾಡಬೇಕು, ಎಷ್ಟು ಉಪಯೋಗಿಸ್ಬೇಕು ಎಲ್ಲನೂ ನಾನು ಮದುವೆ ಆದಮೇಲೆ ನಿಂಗೆ ಹೇಳ್ಕೊಡ್ತೀನಿ. ಹಾಂ, ಆಮೇಕಿಂದ ಮದುವೆ ಮಾಡ್ಕೊಂಡ್ಮೇಲೆ ಈ ಥರ ಎಲ್ಲ ಅರ್ಧಂಬರ್ಧ ಬಟ್ಟೆ ಎಲ್ಲ ಹಾಕೊಳಕ್ಕೆ ಹೋಗ್ಬಿಡ. ಹಾಂ, ಏನು ಈ ಥರ ಬಟ್ಟೆ ಹಾಕೋಬಾರ್ದಾ? ಮತ್ತಿನ್ ಯಾವ ಥರ ಬಟ್ಟೆ ಹಾಕೋಬೇಕು? ನಮ್ಮೂರಾಗೆ ಇಂಥ ಬಟ್ಟೆನೆಲ್ಲ ಹಾಕೊಂಡ್ರೆ ಆಡ್ಕೊಂತಾರೆ. ಆಮೇಕಿಂದ ನನ್ನ ಮರ್ಯಾದೆ ಏನಾಗಬೇಕು? ಗಂಡನ ಮರ್ಯಾದೆ ಹೋದ್ರೆ ನೀನು ಖುಷಿನಾ? ಅಲ್ಲ, ಇನ್ನು ಮದ್ವೆನೇ ಆಗಿಲ್ಲ, ಆಲೆ ಗಂಡ ಅಂತ ಮಾತಾಡ್ತಿದ್ಯಲ್ಲ ನೀನು. ಇವತ್ತಲ್ಲ ನಾಳೆ ಮದುವೆ ಮಾಡ್ಕೊತೀವಲ್ಲ. ನೀನು ನನ್ನನ್ನು ಒಪ್ಪಿದ್ಯಾ, ನಾನು ನಿನ್ನನ್ನು ಒಪ್ಪಿದ್ದೀನಿ. ನಾವಿಬ್ರು ಒಪ್ಪಿದ್ಮೇಲೆ ಯಾರು ಒಪ್ಪಿದ್ರೆ ಏನು ಬಂತೇಳು? ಆದಷ್ಟು ಬೇಗ ನಾವಿಬ್ರು ಮದುವೆ ಮಾಡ್ಕೊಂಬಿಡೋದೆ. ಆಯ್ತಾಯ್ತು. ನಾನು ಗುಂಡಣ್ಣನ ಹತ್ರ ಹೇಳಿದ್ದೆ, ನಾನು ಮದುವೆ ಮಾಡ್ಕೊಳ್ಳೋ ಹುಡುಗ ಅನುಕೂಲವಾಗಿರ್ಬೇಕು ಅಂತ, ಏನಾದ್ರೂ ಒಂದು ಆಸ್ತಿ ಇರಬೇಕು ಅಂತ ಹೇಳಿದ್ದೆ. ಆಸ್ತಿನಾ? ಅಂದ್ರೆ ನಾಳೆ ದಿನ ಮದುವೆ ಮಾಡ್ಕೋಬೇಕು, ಮಕ್ಕಳಾಗ್ತವೆ, ಸಾಕಕ್ಕೆಲ್ಲ ಬೇಕಲ್ವಾ ದುಡ್ಡು, ಸ್ಕೂಲಿಗೆ ಕಳಿಸ್ಬೇಕು, ಇದಕ್ಕೆಲ್ಲ ದುಡ್ಡು ಬೇಡವಾ? ಅದಕ್ಕೇನೆ ಅವನದು ಏನಾದರೂ ಸ್ವಲ್ಪ ಆಸ್ತಿ ಗೀಸ್ತಿ ಇತ್ತು ಅಂದರೆ ನೋಡಪ್ಪ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಏಕೆ ನಿಂದೇನು ಆಸ್ತಿ ಗೀಸ್ತಿ ಏನಿಲ್ವಾ ನಿಂದು? ಆಸ್ತಿ ಕಾಜಲ್, ಅದು ಆಸ್ತಿ ಅಂದರೆ ನಮ್ಮ ಅಪ್ಪನ ಹೆಸರಲ್ಲಿದೆ. ಇರೋ ನನ್ನೊಬ್ಬ ಮಗ. ನಾಳೆ ದಿನ ಅದು ನಂದೇ ಅಲ್ವಾ? ನೋಡು ಕೆಂಪಣ್ಣ, ನಾಳೆ ದಿನ ನಿಂದು ಆಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಯಾಕಂದರೆ ನಿನ್ಗೆ ಆಲ್ರೆಡಿ ಒಬ್ಳು ಹೆಂಡತಿ ಇದ್ದಾಳೆ. ನೀನೇನಾದರೂ ನನ್ನನ್ನು ಮದುವೆ ಮಾಡ್ಕೊಂಡ್ರೆ ನಿಮ್ಮಪ್ಪ ಆಸ್ತಿನ ನಿನಗೆ ಕೊಡ್ತಾರಾ? ಆ ನಂಬಿಕೆ ನನಗಿಲ್ಲ. ಅವ್ರು ಬೇಕಾದರೆ ಮನ್ಸು ಮಾಡಿದ್ರೆ ನೀನು ಮೊದಲನೇ ಹೆಂಡತಿಗೆ ಕೊಡ್ಬೋದು. ಅದಕ್ಕೆ ಒಂದು ಕೆಲಸ ಮಾಡು, ನಿಮ್ಮ ಅಪ್ಪನ ಹೆಸರಲ್ಲಿರೋ ಆಸ್ತಿನ ಹೇಗಾದರೂ ಮಾಡಿ ನಿನ್ನ ಹೆಸ್ರಿಗೆ ಬರ್ಸ್ಕೊ. ಆಮೇಲೆ ಬೇಕಾದರೆ ನಾನು ನಿನ್ನ ಮದುವೆ ಮಾಡ್ಕೋತೀನಿ, ಸರಿನಾ? ಆಸ್ತಿನ ನನ್ನ ಹೆಸ್ರಿಗ? ಅಲ್ಲ ಕಾಜಲ್, ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಕೆಂಪಣ್ಣ, ನಾನು ಇರೋದನ್ನೇ ಹೇಳ್ತಿದ್ದೀನಿ. ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಅಂದರೆ ನೀನು ಈ ಕೆಲಸ ಮಾಡಲೇಬೇಕು. ಇಲ್ಲ ಅಂದರೆ ಬಿಡು, ಬೇಡ, ನೀನು ಹೋಗ್ಬೋದಿನ್ನ. ಅಯ್ಯಯ್ಯೋ, ಇಲ್ಲ ಇಲ್ಲ, ನಾನು ಹೆಂಗಾದ್ರೂ ಮಾಡಿ ನನ್ನ ಹೆಸರು ಬರ್ಸ್ಕೊತೀನಿ. ನೀನು ಯೋಚನೆ ಮಾಡಬೇಡ, ನನ್ನ ಹೆಸರು ಬರ್ಸ್ಕೊತೀನಿ. ಆಮೇಕಿಂದ ನನ್ನ ಹೆಸರಿಂದ ನಿನ್ನ ಹೆಸರು ಬರ್ಸ್ಬಿಡ್ತೀನಿ, ಸುಮ್ಮನಿರು. ನಿಜವಾಗ್ಲೂ ನಿಜವಾಗ್ಲೂ ನನ್ನ ಹೆಸರು ಮಾಡ್ಕೊಡ್ತೀಯಾ? ಹಾಂ, ನೀನು ನೆಂಟ್ರಾಗೊಳ್ಳಲ್ವಾ? ನಿನಗೆ ಬರ್ಕೊಡ್ದೆ, ಇನ್ನು ಯಾರು ಬರ್ಕೊಡ್ಲಿಲ್ಲ? ಸರಿ ಸರಿ, ಆದಷ್ಟು ಬೇಗ ನನ್ನ ಹೆಸರು ಮಾಡ್ಕೊಟ್ಬಿಡು. ಸರಿ ಸರಿ. ಕಾಜಲ್, ನಿನ್ನ ಕೈ ಕೊಡು. ನಿನ್ನ ಕೈನ ಇಟ್ಕೊಬೇಕು ಅಂತ ಅನಿಸ್ತೈತೆ. ಅದ್ಯಾಕೆ ಕೈಗೆ ಕಾಲಿಗೆಲ್ಲ ಹಿಂಗೆ ಸಾಕೊಂಡಿದ್ಯಾ? ಅದು ಸಾಕ್ಸ್ ಏನಕ್ಕೆ ಹಾಕಿದ್ದೀನಿ ಅಂದರೆ ವಿಪರೀತ ಬಿಸಿಲಲ್ವಾ, ಬಿಸಿಲಿಗೆ ಕೈ ಕಾಲೆಲ್ಲ ಕಪ್ಪಾಗ್ಬಿಡುತ್ತೆ, ಅದಕ್ಕೆ ಸಾಕ್ಸ್ ಹಾಕಿದ್ದೀನಿ. ಓ ಹಂಗ, ಅದಕ್ಕೆ ನೀನು ಇಷ್ಟೊಂದು ಬೆಳ್ಳಗಿರೋದು. ಸರಿ ಬಿಡು. ಇವಾಗ ನನ್ನ ಕೈ ಹಿಡ್ಕೊಂಡಿದ್ಯಲ್ಲ, ನನ್ನ ಕೈ ಹಿಡ್ಕೊಂಡಿದ್ಕೆ ಏನಾದರೂ ಕೊಡಲ್ವಾ? ಕೈ ಇಟ್ಕೊಂಡಿದ್ಕ ಏನು ಕೊಡ್ಲಿ? ಏನಾದರೂ ಗಿಫ್ಟ್ ಕೊಡ್ಬೇಕಪ್ಪ. ಗಿಫ್ಟು? ಏನು ಗಿಫ್ಟ್ ಇರ್ಬೋದು? ಮುತ್ತು ಕೇಳ್ತಿರ್ಬೋದಾ? ಕೊಟ್ಟೆ ಬಿಡೋಣ. ಹೇಯ್, ಏನು ಮಾಡ್ತಿದ್ಯಾ? ಅದೇ ಕಾಜಲ್, ಕೇಳ್ದಲ್ಲ ಗಿಫ್ಟು ಅಂತ, ಅದನ್ನೇ ಕೊಡ್ತಾ ಇದ್ದೀನಿ. ಅಯ್ಯಯ್ಯೋ, ನಾನು ಆ ಗಿಫ್ಟ್ ಅಲ್ಲ ಹೇಳಿದ್ದು. ನಾನು ಹೇಳಿದ್ದು ಏನಾದರೂ ದುಡ್ಡು ಅಥವಾ ಚಿನ್ನ, ಒಡವೆ, ಬೆಳ್ಳಿ ಬಂಗಾರ ಈ ರೀತಿದ್ದು. ಏನೋ ಬೆಳ್ಳಿ ಬಂಗಾರ ದುಡ್ಡ? ಹೂನಪ್ಪ, ಎಷ್ಟೋ ಪ್ರೇಮಿಗಳು ಹುಡುಗಿಗೋಸ್ಕರ ಏನೆಲ್ಲ ಕೊಡ್ತಾರೆ. ನಾನು ಬರೀ ಇಷ್ಟೇ ಕೇಳಿದ್ದೀನಿ. ಅದು ಅಲ್ಲದೆ ನಾನಿನ್ನ ಮದುವೆ ಮಾಡ್ಕೋತಿದ್ದೀನಿ, ಇಷ್ಟು ಕೊಡಲ್ವಾ ನೀನು? ಕೊಡ್ಬೋದು. ಆದರೆ ಕಾಜಲ್, ಇವಾಗ ನನ್ನ ಹತ್ರ ಏನೂ ಇಲ್ಲ. ನಂಗೆ ಮುಂಚೆನೇ ಗೊತ್ತಿದ್ದಿದ್ರೆ ತತ್ತಿದ್ದೆ, ಏನು ತಂದಿಲ್ವಲ್ಲ. ಹೋಗು ನೀನು ಇಲ್ಲಿಂದ. ಮೊದಲನೇ ಸರಿ ನೋಡಕ್ಕೆ ಬಂದಿದ್ಯಾ ನನ್ನ. ಏನಾದ್ರು ತರಬೇಕಂತ ಗೊತ್ತಾಗಲ್ವಾ? ಅಷ್ಟು ಹೇಳ್ಕೊಡ್ಬೇಕು ನಿನಗೆ. ಹುಡುಗಾಗಿ ಅಷ್ಟು ಗೊತ್ತಾಗಲ್ಲ. ಮಾಡೋಕ್ಕೆ ಕೆಲಸ ಇಲ್ಲದೆ ಮದುವೆ ಬೇರೆ ಮಾಡ್ಕೋತೀನಿ ಅಂತ ಹೇಳ್ತೀಯ. ಮದುವೆ ಆಗೋ ಹುಡುಗಿಗೆ ಏನು ತಂದ್ಕೊಡಲ್ವಾ ನೀನು? ಹೋಗು, ಹೊರಟೋಗು, ನಿನ್ನ ಮಕ್ಕ ತೋರಿಸ್ಬೇಡ ನನಗೆ. ಅಯ್ಯೋ ಕಾಜಲ್, ಬೇಜಾರು ಮಾಡ್ಕೊಂಬಿಡ. ನಂಗೆ ಗೊತ್ತಿರಲಿಲ್ಲ ನಿಂಗೆ ಏನು ಕೊಡಬೇಕು ಅಂತ. ಸರಿ ಬಿಡು, ಹೋಗ್ಲಿ, ಬೇಜಾರು ಮಾಡ್ಕೊಂಬಿಡ. ನಾಳೆ ತೊಗೊಂಬರ್ತೀನಿ ಏನಾದರೂ. ನಾಳೆ ನಿಜವಲ್ಲೂ ತೊಗೊಂಬರ್ತೀಯ ತಾನೆ? ಖಂಡಿತವಾಗ್ಲೂ?
ಹ್ಞೂ ಅದ್ಯಾಕೆ ನಿನ್ಕೊಬಿಟ್ಟೆ ಬಾ ಕುತ್ಕೋ. ಇಲ್ಲ ಇಲ್ಲ, ನಾಳೆ ತಗೊಂಡ್ ಬಾ, ಅವಾಗ ಕುತ್ಕೊಂಡು ಮಾತಾಡೋಣ, ಸರಿನಾ? ಹಾಂ ಹಾಂ ಸರಿ ಆಯಿತು. ಸರಿ ಕೆಂಪಣ್ಣ, ನೀನು ಹೊರಡು, ನನಗೆ ತುಂಬ ನಿದ್ದೆ ಬರ್ತಾ ಇದೆ, ಮಲ್ಕೋತೀನಿ. ನಿದ್ದೆನಾ? ಹಾಂ ಸರಿ ಸರಿ ನಾನು ಇನ್ನು ಹೊರಡ್ತೀನಿ ಹಂಗಿದ್ರೆ. ಆದರೆ ಕಾಜಲ್, ನನ್ನ ನೆನೆಸ್ಕೋ, ಕನ್ಸಲ್ಲಿ ಬರ್ತೀನಿ. ಆದಷ್ಟು ಬೇಗ ಮದುವೆ ಮಾಡ್ಕೊಬಿಡೋಣ. ಹಾಂ ಹ್ಞೂ ಹ್ಞೂ ಆಯಿತು, ನೀನು ಹೋಗು, ನಾಳೆ ಬರ್ತಾ ಏನಾದರೂ ತಗೊಂಡ್ ಬಾ. ಹ್ಞೂ ಆಯಿತು, ಏನಾದ್ರು ತಗೊಂಬರ್ತೀನಿ ಬಿಡು. ಆಯಿತು. ಎಂಥ ಜೊಲ್ ಪಾರ್ಟಿ ಇವನು. ಥೂ, ಕಟ್ಕೊಂಡಿರೋ ಹೆಂಡ್ತಿನ ಬಿಟ್ಬಿಟ್ಟು ಬೇರೆ ಹುಡುಗಿಗೋಸ್ಕರ ಬಂದಿದ್ದಾನೆ. ಇಂಥವ್ರಿಗೆಲ್ಲ ಹೀಗೆ ಮಾಡಬೇಕು, ಮೋಸ ಮಾಡಬೇಕು ಇವರಿಗೆ. ಇರೋ ಬರೋದೆಲ್ಲ ಕಿತ್ಕೊಂಡು ಬೀದಿಗೆ ಬಿಸಾಡ್ಬೇಕು ಇವ್ರನ್ನ. ಹುರಿ ಬಂದ್ರಾ? ಬನ್ನಿ. ಏನಾಯ್ತು? ಅವ್ರು ಎಲ್ಲಿ ಹೋಗ್ತಾರೆ ಅಂತ ಏನಾದ್ರು ಗೊತ್ತಾಯ್ತಾ ನಿಮಗೆ? ಇಲ್ಲ ಲಕ್ಷ್ಮಿ, ಬೆಳಗ್ಗೆ ಹೋಗಿದ್ದೆ ಸಿದ್ದಪ್ಪ ಅವ್ರ ಮನೆ ಹತ್ರ. ನಾನು ಹಿಂಗೆ ಹೋಗಿದ್ದೀನಿ, ಅವ್ರ ಮಗ ಒಂದು 2 ನಿಮಿಷ ಮುಂಚೆ ಹೊರಟಿದ್ದಾರೆ. ಹೌದಾ? ಎಲ್ಲಿಗೆ ಹೋದ್ರಂತೆ? ಗೊತ್ತಿಲ್ಲ ಲಕ್ಷ್ಮಿ, ಯಾರೋ ಬಂದು ಕರೆದ್ರಂತ. ಅವ್ರ ಅಪ್ಪ ಕೂಡ ಹೊರಗಡೆ ಹೋಗೋಷ್ಟರಲ್ಲಿ ಅವ್ರು ಹೊರಟೋಗ್ಬಿಟ್ಟಿದ್ರು. ಹೌದಾ? ನೀವು ಹಾಗೆ ಅದೇ ರೋಡಲ್ಲೇ ಹೋಗ್ಬೇಕಿತ್ತು, ಸಿಕ್ತಿದ್ರೋ ಏನೋ? ಇಲ್ಲ ಲಕ್ಷ್ಮಿ, ನಾನು ಹೋದೆ, ಇಡೀ ಊರೆಲ್ಲ ಹುಡುಕಾಡ್ದೆ, ಎಲ್ಲೂ ಸಿಗಲಿಲ್ಲ. ಮೋಸ್ಟ್ಲಿ ಅವರು ಬೇರೆ ಊರಿಗೆ ಹೋಗಿರ್ಬೇಕು ಅನ್ಸುತ್ತೆ. ನಾನು ಅವ್ರ ಮನೆ ಹತ್ರ ಹೋಗೋದು ಒಂದು 2-3 ನಿಮಿಷ ತಡ ಆಯ್ತಪ್ಪ. ಏನು ಮಾಡೋದು? ಹಾಂ, ಹೋಗ್ಲಿ ಬಿಡಿ, ನಾಳೆ ಹೋಗಿ ಇನ್ನೊಂದ್ಸರಿ ನೋಡಿ. ಹೌದು ಲಕ್ಷ್ಮಿ, ನನಗೂ ಸಾಕಾಗೋಗಿದೆ, ಎಷ್ಟು ಓಡಾಡಿದ್ದೀನಿ ಗೊತ್ತಾ. ಹೌದಾ? ಸರಿ ಬನ್ನಿ, ಅಡುಗೆ ಮಾಡಿದ್ದೀನಿ, ಊಟ ಮಾಡೋರಂತೆ. ಚಿನಿಮಾ ಅಮ್ಮ ಅಪ್ಪ ಎಲ್ಲ ಏನು ಮಾಡ್ತಿದ್ದಾರೆ? ಎಲ್ಲರೂ ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ ಊಟಕ್ಕೆ. ಬನ್ನಿ, ಎಲ್ಲ ಅಲ್ಲಿದ್ದಾರೆ. ಸರಿ ನಡಿ ಲಕ್ಷ್ಮಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಹಾಕ್ತಿರೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರು, ಕಮೆಂಟು ಮಾಡಿದ್ರೆ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಕೊನೆಯಲ್ಲಿ ಬದುಕಿನ ಬಗ್ಗೆ ಕೆಲವು ಟಿಪ್ಸ್ನ ಕೊಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಾನು ಈ ರೀತಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತ ಅಂದರೆ ನಮ್ಮ ಸ್ಟೋರಿ ಮಾತ್ರ ಹಾಕ್ತೀನಿ, ಟಿಪ್ಸ್ನ ಸ್ಕಿಪ್ ಮಾಡ್ತೀನಿ. ನಾನು ಈ ರೀತಿ ಟಿಪ್ಸ್ನ ಯಾಕೆ ಕೊಡ್ತಾ ಇದ್ದೀನಿ ಅಂತ ಅಂದರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ. ಅದು ಖಂಡಿತವಾಗ್ಲೂ ಯೂಸ್ ಆಗೇ ಆಗುತ್ತೆ. ಕೆಲವರಿಗೆ ಅಪ್ಲೈ ಆಗ್ಬೋದು, ಕೆಲವರಿಗೆ ಅಪ್ಲೈ ಆಗದೆ ಇರ್ಬೋದು, ಆದರೆ ಯಾರಿಗಾದ್ರೂ ಸಹಾಯ ಆಗೇ ಆಗುತ್ತೆ ಅಂತ. ಫ್ರೆಂಡ್ಸ್, ಸುಮಾರು ಹೆಣ್ಮಕ್ಳು ಕಂಪ್ಲೇಂಟ್ ಏನಪ್ಪ ಅಂತ ಅಂದರೆ, ನನ್ನ ಗಂಡ ಏನೂ ಕೊಡ್ಸಲ್ಲ, ರೇಷ್ಮೆ ಸೀರೆ ಕೊಡ್ಸಲ್ಲ, ಒಡವೆ ಕೊಡ್ಸಲ್ಲ, ಮತ್ತು ಆಸ್ತಿ ಮಾಡಲ್ಲ ಅಂತ. ಮೈ ಡಿಯರ್ ಲೇಡೀಸ್, ಇದೆಲ್ಲ ಒಂದು ಟೈಮ್ವರೆಗೂ ಹೀಗೆ ಅನಿಸುತ್ತೆ. ಅಲ್ಟಿಮೇಟ್ಲಿ ಕೊನೆಗೆ ನಮಗೆ ಬೇಕಾಗಿರೋದು ಪ್ರೀತಿ, ನಿಷ್ಕಲ್ಮಶವಾದ ಪ್ರೀತಿ. ದುಡ್ಡು ಕೊಟ್ಟರೆ ಸಿಗೋದಲ್ಲ. ಹೌದು ಫ್ರೆಂಡ್ಸ್, ಈ ಪ್ರೀತಿ ಮತ್ತು ಗೌರವ ದುಡ್ಡು ಕೊಟ್ಟರೆ ಸಿಗೋವಂಥದ್ದಲ್ಲ. ಎಕ್ಸಾಂಪಲ್ಗೆ ಬಟ್ಟೆ, ವಸ್ತುಗಳು ಒಂದು 2 ಬಾರಿ ಯೂಸ್ ಮಾಡಿದ ತಕ್ಷಣ ಅದ್ರ ಮೇಲೆ ಇಂಟ್ರೆಸ್ಟ್ ಹೊರಟೋಗುತ್ತೆ. ಆದರೆ ನಮಗೆ ಕೊನೆವರೆಗೂ ಬೇಕಾಗಿರೋದು ಪ್ರೀತಿ. ಪ್ರೀತಿ ಅನ್ನೋದು ಬದುಕಿನ ಕೊನೆವರೆಗೂ ಇರುತ್ತೆ. ನೋಡಿ ಫ್ರೆಂಡ್ಸ್, ಕೆಲವರ ಜೀವನದಲ್ಲಿ ಪ್ರೀತಿನ ಬಯಸ್ತಾ ಇರ್ತಾರೆ, ಆದರೆ ಪ್ರೀತಿ ಸಿಗೋದಿಲ್ಲ. ಆದರೆ ಇನ್ನು ಕೆಲವರ ಜೀವನದಲ್ಲಿ ಪ್ರೀತಿ ಇರುತ್ತೆ, ಆದರೆ ಅವ್ರ ಹತ್ರ ಒಡವೆ, ಆಸ್ತಿ, ಸಂಪತ್ತಿ ಇರೋದಿಲ್ಲ. ಅಂದರೆ ಪ್ರೀತಿ ಬಯಸೋರ್ಗೆ ಪ್ರೀತಿ ಸಿಗೋದಿಲ್ಲ, ಆಸ್ತಿ ಅಂತಸ್ತು ಬಯಸೋರ್ಗೆ ಆಸ್ತಿ ಅಂತಸ್ತು ಸಿಗೋದಿಲ್ಲ. ಹೀಗೆ ನಾವು ನಮ್ಮ ಜೀವನದಲ್ಲಿ ಸಿಗದೆ ಇರೋದ್ರ ಬಗ್ಗೆ ಬಯಸ್ತಾ ಇರ್ತೀವಿ. ಹಾಗಾಗಿ ನಾನು ಎಲ್ಲ ಲೇಡೀಸ್ಗೆ ಹೇಳೋದು ಇದನ್ನೇ, ಎಷ್ಟು ಸಾಧ್ಯನೋ ಅಷ್ಟು ಇರೋದ್ರಲ್ಲೇ ಖುಷಿ ಪಡೋದನ್ನ ಕಲ್ತ್ಬಿಡಿ. ಇದನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇರೋದ್ರಲ್ಲೇ ಖುಷಿ ಪಡಿ. ಹೆಚ್ಚು ಕೊರಗೋಕೆ ಹೋಗಬೇಡಿ. ನಾವು ವಸ್ತುಗಳನ್ನು ಇಷ್ಟಪಡೋದು ಕ್ಷಣಿಕ ಮಾತ್ರ. ಇನ್ನೂ ಹೆಚ್ಚಿನ ಟಿಪ್ಸ್ ಬೇಕಂದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹೆಣ್ಮಕ್ಳಿಗೆ ಯೂಸ್ ಆಗೋವಂಥದ್ದು ಮತ್ತು ಬದುಕಿಗೆ ಸಂಬಂಧಪಟ್ಟಿರೋಂತಹ ಕೆಲವು ಟಿಪ್ಸ್ಗಳನ್ನ ಕೊಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಿ ನಿಮ್ಮ ಲಕ್ಷ್ಮಿ. ನಮಸ್ಕಾರ.